ಹೇಗಿದೆ ಸರ್ ವಾತಾವರಣ? ಬಾಗಲಕೋಟೆ ದಾವಣಗೆರೆ ಎರಡೂ ಭಾಳ ಚೆನ್ನಾಗಿದೆ. ಕಾರ್ಯಕರ್ತರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿ ಮನೆಗೂ ಹೋಗಿ ಗ್ಯಾರಂಟಿ ಬಗ್ಗೆ ಮನವರಿಕೆ ಮಾಡ್ತಾಯಿದ್ದಾರೆ. ಆ ಗ್ಯಾರಂಟಿಯಿಂದ ಬೇರೆ BJP ಓಟ್ ಹಾಕ್ತವ್ರು ಕೂಡ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಗ್ಯಾರಂಟಿ ಉಳಿಸ್ಕೊಳ್ಬೇಕು. ಜನರ ಈ ಬೆಲೆ ಏರಿಕೆಯಿಂದ ನಮಗೆಷ್ಟು ತೊಂದರೆ ಆಗ್ತಾಯಿದೆ ಅಂಥೇಳಿ ಅವರೆಲ್ಲ ಸ್ಮರಿಸ್ಕೊಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮೊದಲೇನು ಓಟ್ ಬಂದಿತ್ತು ಅದಕ್ಕಿಂತ ಹೆಚ್ಚಿಗೆ ಮತದಿಂದ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿದೆ. ಸರ್, ಇವತ್ತು ಸಂಜೆ ಕೇರಳಗೆ ಹೋಗ್ತಾ ಇದ್ದೀನಿ. 2 ದಿನ ಕೇರಳಗೆ ಹೋಗ್ತಾ ಇದ್ದೀನಿ. ಹೋಗಲೇಬೇಕಾಗಿತ್ತು. ಸೊ 2 days ಹೋಗ್ಬಿಟ್ಟು ಬಂದು ತಿರ್ಗಿ ಅದಾದಮೇಲೆ ದಾವಣಗೆರೆ ಇಲ್ಲ ಬಾಗಲಕೋಟೆ ಹೋಗ್ತೀನಿ. ಹೌದು, ಇದೇನು BJP ಪಾಪ ಆಟೋ ಡ್ರೈವರ್ಸ್ಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾಯಿದೆ. ಆಟೋಗೆ, ಹೋಟ್ಲ್ಗೆ ಇದಿಲ್ಲದೆ ಹೋದು ಚಿಂತೆ ಇಲ್ಲ. ಮನೆಗಳಿಗೆ ಬೇಕಾದ್ರೆ ಸ್ಟವ್ ಮಾಡ್ಕೊಳ್ತಾರೆ. ಸ್ಟವ್ ಅಂದರೆ ಹೀಟ್ರು, ಬೇರೆವೆಲ್ಲ ಹೊರಗಡೆ ಹೋಗಿ ಮಾಡ್ತಾರಲ್ಲ, ಪಾಪ ಅವ್ರಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ಕೂಡಲೇ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು. ಆಟೋ ಚಾಲಕರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಅದ್ರ ಬಗ್ಗೆ ಅದಕ್ಕೆ ನಮ್ಮ ಕೈಲಿಲ್ಲ. ಅದೇನು ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ರೂಪಿಸುವಂಥದ್ದು, ಮುಂಜಾಗ್ರತೆ ಮಾಡಬೇಕಾಯಿತು. ಅದ್ರಲ್ಲಿ ವಿಫಲ ಆಗಿದೆ. ಇನ್ನೂ ಯಾಕೆ BJP ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? BJP ಹೇಳಬೇಕು, ನಮ್ಮಿಂದ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಬೇಕು ಜನರಿಗೆ. ಅವ್ರು ಮಾಡಿರೋ ತೊಂದರೆನೆಲ್ಲ ಮುಚ್ಕೊಳ್ತಾ ಇದ್ದಾರೆ ಅವರೆಲ್ಲ. ಸರ್, CM ಹೇಳಿದ್ರು ದಾವಣಗೆರೆಗೆ ಬಂದು ಪ್ರಚಾರ ಮಾಡಿ ಅಂತ. ಆದರೆ ವೇಣುಗೋಪಾಲ್ ಅವರು ಬಿಡ್ತಾ ಇಲ್ಲ, ಕೇರಳದಲ್ಲಿ ಪ್ರಚಾರ ಮಾಡಿ ಅಂತಿದ್ದಾರೆ. ನನಗೆ ಗೊತ್ತಿಲ್ಲಮ್ಮ. ಕಾಂಗ್ರೆಸ್ ಪಾರ್ಟಿ ಯಾರಿಲ್ಲದೆ ಹೋದ್ರು ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಬಾಗಲಕೋಟೆ ದಾವಣಗೆರೆ ಎರಡೂ ಭಾಳ ಚೆನ್ನಾಗಿದೆ. ಕಾರ್ಯಕರ್ತರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿ ಮನೆಗೂ ಹೋಗಿ ಗ್ಯಾರಂಟಿ ಬಗ್ಗೆ ಮನವರಿಕೆ ಮಾಡ್ತಾಯಿದ್ದಾರೆ. ಆ ಗ್ಯಾರಂಟಿಯಿಂದ ಬೇರೆ BJP ಓಟ್ ಹಾಕ್ತವ್ರು ಕೂಡ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಗ್ಯಾರಂಟಿ ಉಳಿಸ್ಕೊಳ್ಬೇಕು. ಜನರ ಈ ಬೆಲೆ ಏರಿಕೆಯಿಂದ ನಮಗೆಷ್ಟು ತೊಂದರೆ ಆಗ್ತಾಯಿದೆ ಅಂಥೇಳಿ ಅವರೆಲ್ಲ ಸ್ಮರಿಸ್ಕೊಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮೊದಲೇನು ಓಟ್ ಬಂದಿತ್ತು ಅದಕ್ಕಿಂತ ಹೆಚ್ಚಿಗೆ ಮತದಿಂದ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿದೆ. ಸರ್, ಇವತ್ತು ಸಂಜೆ ಕೇರಳಗೆ ಹೋಗ್ತಾ ಇದ್ದೀನಿ. 2 ದಿನ ಕೇರಳಗೆ ಹೋಗ್ತಾ ಇದ್ದೀನಿ. ಹೋಗಲೇಬೇಕಾಗಿತ್ತು. ಸೊ 2 days ಹೋಗ್ಬಿಟ್ಟು ಬಂದು ತಿರ್ಗಿ ಅದಾದಮೇಲೆ ದಾವಣಗೆರೆ ಇಲ್ಲ ಬಾಗಲಕೋಟೆ ಹೋಗ್ತೀನಿ. ಹೌದು, ಇದೇನು BJP ಪಾಪ ಆಟೋ ಡ್ರೈವರ್ಸ್ಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾಯಿದೆ. ಆಟೋಗೆ, ಹೋಟ್ಲ್ಗೆ ಇದಿಲ್ಲದೆ ಹೋದು ಚಿಂತೆ ಇಲ್ಲ. ಮನೆಗಳಿಗೆ ಬೇಕಾದ್ರೆ ಸ್ಟವ್ ಮಾಡ್ಕೊಳ್ತಾರೆ. ಸ್ಟವ್ ಅಂದರೆ ಹೀಟ್ರು, ಬೇರೆವೆಲ್ಲ ಹೊರಗಡೆ ಹೋಗಿ ಮಾಡ್ತಾರಲ್ಲ, ಪಾಪ ಅವ್ರಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ಕೂಡಲೇ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು. ಆಟೋ ಚಾಲಕರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಅದ್ರ ಬಗ್ಗೆ ಅದಕ್ಕೆ ನಮ್ಮ ಕೈಲಿಲ್ಲ. ಅದೇನು ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ರೂಪಿಸುವಂಥದ್ದು, ಮುಂಜಾಗ್ರತೆ ಮಾಡಬೇಕಾಯಿತು. ಅದ್ರಲ್ಲಿ ವಿಫಲ ಆಗಿದೆ. ಇನ್ನೂ ಯಾಕೆ BJP ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? BJP ಹೇಳಬೇಕು, ನಮ್ಮಿಂದ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಬೇಕು ಜನರಿಗೆ. ಅವ್ರು ಮಾಡಿರೋ ತೊಂದರೆನೆಲ್ಲ ಮುಚ್ಕೊಳ್ತಾ ಇದ್ದಾರೆ ಅವರೆಲ್ಲ. ಸರ್, CM ಹೇಳಿದ್ರು ದಾವಣಗೆರೆಗೆ ಬಂದು ಪ್ರಚಾರ ಮಾಡಿ ಅಂತ. ಆದರೆ ವೇಣುಗೋಪಾಲ್ ಅವರು ಬಿಡ್ತಾ ಇಲ್ಲ, ಕೇರಳದಲ್ಲಿ ಪ್ರಚಾರ ಮಾಡಿ ಅಂತಿದ್ದಾರೆ. ನನಗೆ ಗೊತ್ತಿಲ್ಲಮ್ಮ. ಕಾಂಗ್ರೆಸ್ ಪಾರ್ಟಿ ಯಾರಿಲ್ಲದೆ ಹೋದ್ರು ನಮ್ಮ ಡ್ಯೂಟಿ ನಾವು ಮಾಡ್ತೀವಿ.